ಸರ್ ಇದು ಬೇಲ್ದಣ್ಣಿನ ಜಾಮು, ಇದು ಹುರುಳಿಕಾಳು ಮಿಕ್ಸರು, ಸಿರಿಧಾನ್ಯಗಳದ್ದು ಗಂಜಿ ಪೌಡರ್ ಮಾಡ್ತಾ ಇರೋದು. ಇದನ್ನು ಬಂದು 28 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಟ್ರೆಡಿಷನಲ್ ಮೆಥಡಲ್ಲಿ ಅಂದರೆ ಮಡಿಕೆ ಓಡಲ್ಲಿ ಹುರಿದು ಮಾಡ್ತಾ ಇರೋದು. ಇದು 13 ವರ್ಷದಿಂದ ಸಾವಯವ ಕೃಷಿನ ಅಳವಡಿಸ್ಕೊಂಡು ದೇಸಿ ಬಿತ್ತನೆ ಬೀಜಗಳನ್ನೇ ಬೆಳೆಸಿ ಬೆಳೆಗಳನ್ನ ಬೆಳೀತಾ ಇದ್ದೀನಿ. ವೆರೈಟಿ ದೇಸಿ ತಳಿಗಳ ಅಕ್ಕಿಗಳನ್ನ ಬೆಳೆದು ವೀಕ್ಷಕ, ಒಂದು ಕಡೆ ಸಾವಯವ ಸಂತೆ ನಡೀತಾ ಇದೆ. ಬನ್ನಿ, ಈ ಸಂತೆಯಲ್ಲಿ ಏನೆಲ್ಲ ಇದೆ ನೋಡೋಣ, ಏನೆಲ್ಲ ಸಿಗ್ತದೆ, ಯಾವ ರೀತಿ ಇದೆ, ರೈತರು ಏನು ಹೇಳ್ತಾರೆ ತಿಳಿಯೋಣ ಬನ್ನಿ. ನೋಡಿ, ಎಲ್ಲ ಕೆಮಿಕಲ್ ಫ್ರೀ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಪ್ರತಿ ವಾರದಲ್ಲಿ ಬುಧವಾರ ಭಾನುವಾರ ಇಲ್ಲಿ ಸಂತೆ ನಡೆಸ್ತಾರೆ. ರೈತರೇ ತಾವು ಬೆಳೆದಂತಹ ಆರ್ಗ್ಯಾನಿಕ್ ಪದಾರ್ಥಗಳನ್ನ ತಾವೇ ತಗೊಬಂದು ನೇರವಾಗಿ ಇಲ್ಲಿ ಮಾರಾಟ ಮಾಡ್ತಾರೆ. ಬನ್ನಿ, ಏನೇನೆಲ್ಲ ದೊರೀತದೆ, ಇಲ್ಲಿ ಏನೇನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ತುಂಬ ಉಪಯುಕ್ತವಾಗಿದೆ ನಿಮಗೆ ಮಾಹಿತಿ. ರೈತರು ಕೂಡ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಪೂರ್ತಿ ನೋಡಿ ವಿಡಿಯೋನ, ಸಿಕ್ ಮಾಡ್ಕೋಬೇಡಿ. ಪೂರ್ತಿ ನೋಡಿದ್ರೆ ನಿಮಗೆ ಉಪಯೋಗ ಆಗೇ ಆಗ್ತದೆ. ನೋಡಿ, ಎಲ್ಲ ಸಾವಯವ ಪದಾರ್ಥಗಳು, ಕೆಮಿಕಲ್ ಫ್ರೀ ಪದಾರ್ಥಗಳು, ರೈಸು, ಅಕ್ಕಿಗಳು, ಸುಮಾರು 10 ರಿಂದ 12 ವೆರೈಟಿ ರೈಸ್ ಇದೆ ಇಲ್ಲಿ. ಸುಮಾರು ಸಿರಿಧಾನ್ಯಗಳು 10 ರಿಂದ 12 ಸಿರಿಧಾನ್ಯಗಳಿದೆ. ಮತ್ತು ಕಾಳುಗಳು, ಎಲ್ಲ ರೀತಿಯ ಕಾಳುಗಳು, ನಿಮಗೆ ಬೇಳೆಗಳು, ಕಾಳುಗಳು ಎಲ್ಲ ಇಲ್ಲಿ ಆರ್ಗ್ಯಾನಿಕ್ಕು ಸಾವಯವ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂಥ ಪದಾರ್ಥಗಳಿವು. ನೋಡಿ, ಎಲ್ಲ ರೀತಿ ಪದಾರ್ಥಗಳು ಇದೆ. ಬೇಳೆ ಇದೆ, ತೊಗರಿ ಬೇಳೆ ಇದೆ, ಕಡಲೆಬೇಳೆ ಇದೆ, ಉದ್ದಿನ ಬೇಳೆ ಇದೆ, ಹೆಸರು ಬೇಳೆ ಇದೆ, ಹೆಸರು ಕಾಳು ಇದೆ, ರಾಗಿ ಇದೆ, ಅಕ್ಕಿ ಇದೆ, ಸಿರಿಧಾನ್ಯಗಳಿದೆ. ಅದೇ ರೀತಿ ನೋಡಿ, ಅವರೇ ರೈತರೇ ತಯಾರು ಮಾಡಿರ್ತಕ್ಕಂಥ ಇನ್ನಿತರ ಪ್ರಾಡಕ್ಟ್ಗಳು ಕೂಡ ಇವೆ. ಚಟ್ನಿ ಪುಡಿಗಳಿದೆ, ಜಾಮ್ಗಳಿದೆ, ಸಾಂಬಾರು ಪುಡಿಗಳಿದೆ, ಮತ್ತು ಗೋಮಯದಿಂದ ತಯಾರು ಮಾಡಿರ್ತಕ್ಕಂಥ ಪ್ರಾಡಕ್ಟ್ಗಳಿದೆ. ಹಲವಾರು ರೀತಿಯ ಎಲ್ಲ ರೀತಿಯ ಪ್ರಾಡಕ್ಟ್ಗಳು ಇಲ್ಲಿ ಕೆಮಿಕಲ್ ಫ್ರೀಯಾಗಿ ರಾಸಾಯನಿಕ ಮುಕ್ತವಾಗಿ ಪದಾರ್ಥಗಳು ಇಲ್ಲಿದೆ. ನೋಡಿ, ಒಮ್ಮೆ ವಿಸಿಟ್ ಕೊಡಿ. ಮಂಡ್ಯ ಕೋರ್ಟ್ ಹತ್ರ, ಕೋರ್ಟು ಜಿಲ್ಲಾ ನ್ಯಾಯಾಲಯದ ಪಕ್ಕದಲ್ಲೇ ಇರ್ತಕ್ಕಂಥ ತೋಟಗಾರಿಕೆ ಇಲಾಖೆಯ ಆವರಣದಲ್ಲೇ ಸಂತೆ ನಡೀತದೆ ಇಲ್ಲಿ. ನೋಡಿ, ಮತ್ತು ಗಾಣದ ಎಣ್ಣೆ ಕೂಡ ಅವರೇ ಗಾಣದಿಂದ ಸಿದ್ಧ ಮಾಡಿ ತಂದು ಮಾರಾಟ ಮಾಡ್ತಿದ್ದಾರೆ. ಮತ್ತು ಬೆಲ್ಲ ಕೂಡ, ಆರ್ಗ್ಯಾನಿಕ್ ಬೆಲ್ಲ ಕೂಡ ಸಿಗ್ತದೆ. ಸ್ವಲ್ಪನೂ ಕೆಮಿಕಲ್ ಯೂಸ್ ಮಾಡದೆ ಮಾಡಿರ್ತಕ್ಕಂಥ ಪದಾರ್ಥಗಳು. ಹಾಗೆ ನೋಡಿ, ಪೂರ್ತಿ ನೋಡಿ ವಿಡಿಯೋನ, ತುಂಬಾ ಮಾಹಿತಿಗಳಿದೆ. ಸೊಪ್ಪುಗಳಿದೆ, ಹಣ್ಣುಗಳಿದೆ, ತರಕಾರಿಗಳಿದೆ. ನೋಡಿ, ಹಾಗೆ ನೋಡಿ, ಹುಣಸೆಹಣ್ಣಿದೆ, ಹಲವಾರು ರೀತಿಯ ಪದಾರ್ಥಗಳು, ಸಾವಯವ ಪದಾರ್ಥಗಳು, ಎಲ್ಲ ಕೆಮಿಕಲ್ ಫ್ರೀ. ಆರೋಗ್ಯ ಬೇಕು ಅಂತ ಅಂದರೆ ಈ ವಿಡಿಯೋ ನೋಡಿ ತರಿಸ್ಕೊಳ್ಳಿ, ಇಲ್ಲ ನೀವೇ ವಿಸಿಟ್ ಕೊಡಿ, ಉಪಯೋಗಿಸಿ ಆರೋಗ್ಯ ವೃದ್ಧಿ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಥರದ ಪದಾರ್ಥಗಳು ಇದೆ. ನೋಡಿ, ಉಪ್ಪು. ಅಣ್ಣ, ಇದೇನಿದು? ಇದು ಉಪ್ಪು ನೀವೇ ರೆಡಿ ಮಾಡೋದು? ಹೆಂಗೆ ಕೆ ಜಿ ರೇಟ್ ಇದು? ಈಗ ಅಂಗಡಿಲಿ ವೈಟ್ ಉಪ್ಪು ಸಿಗ್ತದಲ್ಲ, ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ? ಕೆಂಪಕ್ಕೆ ಹೆಂಗಣ? ಏನು ರೇಟ್ ಅಣ್ಣ ಇದು ಉಪ್ಪಿನಕಾಯಿ? 80 ರೂಪಾಯಿ. ಇದು ಅಣಬೆ ಯಾವ ಜಾತಿ ಇದು? ಆಯಿಶ್ಚರ್ ಅಂದ್ಬಿಟ್ಟು. ಆಯಿಶ್ಚರ್ ಅಣಬೆ. ಹಾಂ, ಇದೇನು ಹಪ್ಪಳ ಇದು? ಸಾವಯವ ಪದ್ಧತಿಯಲ್ಲಿ ಬೆಳಿತೀರ ಅಣಬೆ ಇದು. ಇದು ರಾಗಿ ಹಪ್ಪಳ. ರಾಗಿ ಹಪ್ಪಳ ಇದೆಷ್ಟು? ರಾಗಿ ಹಪ್ಪಳ 100 ರೂಪಾಯಿ. ಅದು 100 ರೂಪಾಯಿ. ಇದು ರಾಗಿ ಹಿಟ್ಟು, ಉರಿ ಹಿಟ್ಟು, ರಾಗಿ ಉರಿ ಹಿಟ್ಟು. ಡೈರೆಕ್ಟ್ ಆಗಿ ತಿನ್ಬೋದು. ಅದನ್ನ ಹಾಕಂತ ಕಲಸ ಕುಡಿಬೋದು. ಆ ಥರ. ಇದೇನು ಪೌಡ್ರು ನೋಡಿ, ಕರಿಬೇವು, ಬೇವಿನ ಪೌಡ್ರು, ಇದ್ರದ್ದು ಕರಿಬೇವು ಪೌಡ್ರು ನೋಡಿ, ಪುದೀನ ಪೌಡ್ರು, ಎಲ್ಲ ಥರದ ಪೌಡ್ರುಗಳು ಇವೆ.
ಏನು ಹಪ್ಪಳಕ್ಕ ಇದು? ಜೋಳದ ರೊಟ್ಟಿನಾ ಇದು? ಸಜ್ಜೆ ರೊಟ್ಟಿ. ಎಷ್ಟು ಒಂದು ಪೀಸ್ ರೇಟ್ ಇದು? 10 ರೂಪಾಯಿ. ಇದು 10 ರೂಪಾಯಿ. ಇದೇನು ಚಟ್ನಿ ಪುಡಿನ ಇದು? ಇದೇನು ಥರದ್ದು? ಎಷ್ಟು? 80. ಇದು ಪಕ್ಕದ್ದು ಇದೆಷ್ಟು? 80 ರೂಪೀಸು. ಇದೇನಿದು? ಸ್ಮೂತ್. ಇದು ಒಳಗಡೆ ರೊಟ್ಟಿ. ಹಾಂ ಹಾಂ. ಇದು ನಿಮ್ದೇನಾ? ಅವ್ರು ಬೇರೆನಾ? ನೀವು ಎಲ್ಲಿಂದ ಬಂದಿರೋದು? ಕಲ್ಲಳ್ಳಿಯಲ್ಲಿದ್ದೀರಾ? ಉತ್ತರ ಕನ್ನಡದ ಮತ್ತೆ ಇಲ್ಲಿ ಹೌದಾ? ಬದನೆಕಾಯಿ ಪಲ್ಯ ಇದು ಅಕ್ಕಿ ಇದು ಜೋಳದ ರೊಟ್ಟಿ. ಹಾಂ. ನೀವು ಎಲ್ಲಿಯವರಣ್ಣ? ಅಲ್ಲಿ ಸ್ಟ್ಯಾಂಡ್ ಬಿಡ್ಸೋರು? ನಾವು ಪಾಂಡಪುರ ತಾಲೂಕು ಕ್ಯಾತ್ನಳ್ಳಿ ಪಕ್ಕ ಬ್ಯಾಟ್ಮನ್ ಕೊಪ್ಪಲು ಅಂತ. ಹಾಂ. ನಿಮ್ಮದೇ ಮರಗಳದ್ದು ಹಣ್ಣು? ಎಷ್ಟು ಮರ ಇದೆ? 10. ಯಾವುದು ಇದು ಹಣ್ಣು ಜಾತಿ? ಲೋಕಲ್ಲು. ನಿಮ್ಮ ಹೆಸರು? ಸೋಮೇಗೌಡ. ವಾರ ವಾರ ಬರ್ತೀರಾ ಇಲ್ಲಿ? ಅಣ್ಣ ಏನು ಬೆಲ್ದಣ್ಣ ನಿಮ್ದೇನ ಇದು? ನೀವೇ ಬೆಳ್ದಿರೋದಾ? ಯಾವ್ರವ್ರು? ಕೊಕ್ರಬೆಳ್ಳೂರು. ಬರೀ ಹಣ್ಣು ಮಾರ್ತಾ ಇದ್ದೀರಾ ಇಲ್ಲ ಏನಾದ್ರು ಜ್ಯೂಸ್ ಗೀಸ್ ಮಾಡ್ತಾ ಇದ್ದೀರಾ? ಹಾಂ. ಅಳಸ್ತೇಣ ಅದು ನಿಮ್ದೇನೆ? ಏನು ಸೊಪ್ಪು ಇದು? ಬಾತ್. ನಿಮ್ದಾ? ಯಾವುದು? ಏನಿದು? ಬೆಲ್ಲ. ಹೆಂಗೆ ಕೆ ಜಿ ಅದು? ಅಕ್ಕ ಯಾವ್ರವರು? ಒಳ್ಳೋರು. ಏನು ನೀವೇ ರೆಡಿ ಮಾಡೋದು ಇದೆಲ್ಲ? ಇದೇನಿದು? ಹುಣಸೆ ಹಣ್ಣು ಇದು? ಸ್ಟಿಕ್. ಹಾಂ ಹಾಂ ಹಾಂ. ಮಿಠಾಯಿ ಏನು ಥರದ್ದು? ಬೆಲ್ಲದ ಕಾಯಿ ಮಿಠಾಯಿ. ಇದು ಕಡಲೆ ಉಂಡೆ. ಇದು ಹಾಂ. ಏನು ಇದು ಕೆ ಜಿ ಲೆಕ್ಕ ರೇಟು? 500 ರೂಪಾಯಿ. ನೀವೇ ರೆಡಿ ಮಾಡಿ ನೀವೇ ಮಾರ್ತಾ ಇರೋದು? ಹಾಂ. ಎಷ್ಟು ಪ್ಯಾಕೆಟ್ ಇದು? 50. ಎಷ್ಟು ಪೀಸ್ ಬರ್ತದೆ? 40. ಇದು ನೀವೇ ಮಾಡೋದು ಬಿಸ್ಕೆಟು? ಗೋಧಿ ಬಿಸ್ಕೆಟು. ಹಾಂ ಹಾಂ ಹಾಂ. ರಾಗಿ ಹಲ್ವಾ. ಹಾಂ. ಬಿಸ್ಕೆಟ್ ಏನು ಎಣ್ಣೆಲಿ ಕರಿದಿರೋದು ಇದು? ಅದು ಹೋಳಿಗೆ ಎಂಥದ್ದು? ಕಾಯಿ ಹೋಳಿಗೆನಾ? ಅಣ್ಣ ಇದೆಲ್ಲ ಸಾವಯವ ಸೊಪ್ಪ? ಬೆಣ್ಣೆ. ನಿಮ್ದೇ ಗ್ಲಾಸ್ ಹಾಕೊಂಡಿದ್ದು ಅಂಕಲ್ ನಿಮ್ದು ಇದು ಏನ ಇದು? ಅವ್ರದಾ? ಏನಿದು? ಹಾಂ. ಏನಾಯ್ತು? ಏನವ ಇದು? ಸಿರಿಧಾನ್ಯಗಳದ್ದು ಗಂಜಿ ಪೌಡರ್ ಸ್ಮಾಲ್ ಪ್ಯಾಕ್ ಮಾಡಿದ್ದೀವಿ. ಇದು 1/2 kg ಇದು. ಇದಕ್ಕೆ 28 ರೀತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀವಿ. ಮತ್ತೆ ಇದನ್ನು ಮಡಿಕೆ ಓಡಲ್ಲಿ ಹುರಿದು ಮಾಡಿರೋದು ಟ್ರೆಡಿಷನಲ್ ಮೆಥಡ್. ಡೈಲಿ 1 ಲೋಟ ಗಂಜಿ ಮಾಡ್ಕೊಂಡು ಕೊಡಿದ್ರೆ ಒಳ್ಳೇದು. BP, ಶುಗರ್, ಮೈಗ್ರೇನು, ನಿಶಕ್ತಿ ಥರ ಎಲ್ಲ ಆಗುತ್ತಲ್ಲ. ಹಂಗಾರೆ ಇಷ್ಟೊತ್ಕೊಂಡು ಮಾತಾಡಿದೆಲ್ಲ ವೇಸ್ಟಾ? ಸಿರಿಧಾನ್ಯಗಳದ್ದು ಗಂಜಿ ಪೌಡರ್ ಮಾಡ್ತಾ ಇರೋದು. ಇದನ್ನು ಬಂದು 28 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಟ್ರೆಡಿಷನಲ್ ಮೆಥಡಲ್ಲಿ ಅಂದರೆ ಮಡಿಕೆ ಓಡಲ್ಲಿ ಹುರಿದು ಮಾಡ್ತಾ ಇರೋದು. ಇದನ್ನು ಡೈಲಿ 1 ಲೋಟ ಗಂಜಿ ಮಾಡ್ಕೊಂಡು ಕುಡಿದ್ರೆ BP, ಶುಗರು, ಮೈಗ್ರೇನು, ನಿಶಕ್ತಿಗೆಲ್ಲ ಒಳ್ಳೆಯದು. KM ದೊಡ್ಡಿ ಹತ್ರ ಅಣ್ಣೂರಿಂದ ಬರ್ತೀನಿ. ಹಾಂ ಹೌದು. ವಾಟ್ಸಪ್ ಮಾಡಿದ್ರೆ ಇದು ವಾಟ್ಸಪ್ ಮೂಲಕ ಕಳಿಸ್ಕೊಡ್ತೀನಿ. ಫೋನ್ ನಂಬರ್ ಬಂದು 8431170254. ವೆಲ್ಕಮ್. ಥ್ಯಾಂಕ್ ಯು. ಇದು ನಿಮ್ದೇನಾ?
ಎಕ್ಸ್ಪ್ಲೇನ್ ಮಾಡ್ತಾಳೆ ಫುಡ್ ಆಪಲಿಂದ ಮಾಡಿರುವಂಥದ್ದು ಬ್ಯಾಲ್ದನ್ ಜ್ಯೂಸು, ಬಾಡಿಗೆ ತುಂಬ ತಂಪು. ಮತ್ತು ಇದನ್ನು ಗೀತಾ ಅಂತ ಹೇಳಿ ಅವ್ರು ಮಾಡ್ತಾರೆ. ಸೊ ಎನರ್ಜೆಟಿಕ್ ಆಗಿ ಏನೇನು ಹಾಕಿ ಮಾಡಿರ್ತೀರಿ ಇದು? ಚಾಟ್ ಮಸಾಲ, ಬೇಲ್ದಣ್ಣು, ಇದು ಮತ್ತು ಬೆಲ್ಲ ಯೂಸ್ ಮಾಡಿರುವಂಥದ್ದು. ಇದೇನು ಪಕ್ಕದಲ್ಲಿರೋ ಇದು ಸೀಬೆಣ್ಣು ಜ್ಯೂಸು. ಇದೇನೇನು ಹಾಕಿ ಮಾಡಿರ್ತೀರಾ? ಇದಕ್ಕೆ ಸೀಬೆಣ್ಣು, ಬೆಲ್ಲ, ನೀರು, ಸಬ್ಜಾ ಸೀಡ್ಸು ಮತ್ತು ಚಿಯಾ ಸೀಡ್ಸ್ನ ಯೂಸ್ ಮಾಡಿರ್ತೀವಿ. ಇನ್ನೇನಕ್ಕ ಇದು ಇದೆಲ್ಲ ನಿಮ್ದೇನಾ ಅಕ್ಕ? ಹೇಳು ಮಾಮೂಲಿ. ಇದೆಲ್ಲ ಬಂದು ಮನೇಲೇ ಮಾಡಿರುವಂಥದ್ದು, ಹೋಮ್ ಮೇಡು ಮತ್ತು ಆರ್ಗಾನಿಕ್ ಪದಾರ್ಥಗಳನ್ನ ಯೂಸ್ ಮಾಡಿರುವಂಥದ್ದು. ಪುಳಿಯೋಗರೆ ಪೌಡರು. ಇದ್ಯಾವುದು ಅಕ್ಕ? ಕರ್ಬೇವಿನ ಸೊಪ್ಪೊಂದು ಚಟ್ನಿ ಪುಡಿ ಮತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡಿದ್ದೀವಿ. ಅದು ಬಿಟ್ಟರೆ ಡ್ರೈ ಫ್ರೂಟ್ಸ್ದು ಬರ್ಫಿ. ಏನೇನು ಹಾಕಿ ಮಾಡಿದ್ದೀರಾ? ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರ್ತೀವಿ. ಇನ್ನು ನೆಕ್ಸ್ಟು ಇದು ಅವಲಕ್ಕಿದು ಸ್ವೀಟ್ ಮಿಕ್ಸ್ಚರು ಮತ್ತು ಖಾರ ಮಿಕ್ಸ್ಚರ್ ಮಾಡಿದ್ದೀವಿ. ಮತ್ತು ಇದು ರಾಪಪಾಯ ಹಲ್ವಾ. ಇದೆಲ್ಲ ಸಾವಯವ ಪದಾರ್ಥದಿಂದ ಮಾಡಿರೋದಾ? ಹೌದು. ಇಲ್ಲ ಬೇರೆ ಮಾಮೂಲಿ? ಇಲ್ಲ, ಸಾವಯವ ಪದಾರ್ಥದಿಂದನೇ ಮಾಡಿರುವಂಥದ್ದು. ಇದು ರಾಪಪಾಯದಲ್ಲಿ ಮಾಡಿರುವಂತಹ ಹಲ್ವಾ. ಥ್ಯಾಂಕ್ ಯು ಮೇಡಮ್. ಇದೇನು ಮೇಡಮ್ರೆ? ಸರ್, ಇದು ಬೇಲ್ದಣ್ಣಿನ ಜಾಮು, ಇದು ಹುರುಳಿಕಾಳು ಮಿಕ್ಸರು, ಇದು ಚಕ್ಲಿ, ಇದು ಎಳ್ಳುಂಡೆ, ಇದು ಮಲ್ಟಿ ಸೀಡ್ಸ್ ಲಡ್ಡು, ಬೆಲ್ಲದ ಮಿಠಾಯಿ, ರಾಗಿ ಬಾದಾಮ್ ಹಾಲು, ಪಪಾಯ ಖಾಲಿಯಾಗಿದೆ, ಬಾಳೆ ದಿನದ ಕೋಸಂಬರಿ ಮಾಡ್ತೀನಿ, ಅದು ಖಾಲಿಯಾಗಿದೆ. ಇಲ್ಲ, ಇದಕ್ಕೆ ಯಾವುದಕ್ಕೂ ನಾನು ಸೋಡಾ, ಮೈದಾ, ಡಾಲ್ಡಾ, ವೈಟ್ ಸಾಲ್ಟು, ರಿಫೈಂಡ್ ಆಯಿಲ್, ಶುಗರ್ ಯಾವುದೂ ಹಾಕಲ್ಲ. ಗ್ರೀನ್ ಚಿಲ್ಲಿನೂ ಬಳಸಲ್ಲ. ಎಲ್ಲ ಸಾವಯವ ಪದಾರ್ಥಗಳನ್ನ ತಗೊಂಡು ನಾನು ಮಾಡೋದು. ಖಂಡಿತ ಕಳಿಸ್ಕೊಡ್ತೀನಿ. 8884323387 ಪ್ರಭಾವತಿ ಅಂತ, ಮಂಡ್ಯ DC ಆಫೀಸ್ ಹತ್ರ ಸಾವಯವ ಸಂತೆಯಲ್ಲಿರ್ತೀವಿ. ಜೊತೆಗೆ ನಮ್ಮ ಮನೆಗೆ ನಂಬರ್ ಫೋನ್ ಮಾಡಿದರೆ ನಿಮ್ಗೆ ಬೇಕಂದರೆ ಬಲ್ಕಾಗೂ ಆರ್ಡ್ರ್ ತೊಗೊಂಡು ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಮೇಡಮ್ ಅವ್ರೆ. ವೆಲ್ಕಮ್. ನೋಡಿ ವೀಕ್ಷಕರೇ, ಇಲ್ಲಿ ರೈತರಿದ್ದಾರೆ. ಆ ರೈತರ ಹತ್ರನೇ ಎಲ್ಲ ಮಾಹಿತಿ ಕೊಡಿಸ್ತೀನಿ. ಬನ್ನಿ, ಏನೇನು ಮಾಹಿತಿ ಇದೆ ಕೇಳೋಣ ರೈತರ ಹತ್ರನೇ. ನಮಸ್ತೆ, ನನ್ನ ಹೆಸರು ವಿನಯ್ ಅಂತೇಳಿ. ನಾನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹುಲ್ಯಾಗಲ ಗ್ರಾಮದ ನಿವಾಸಿ. ಕಳೆದ ಒಂದು 13 ವರ್ಷಗಳಿಂದ ನಾನು ಸಾಂಪ್ರದಾಯಿಕ ಸಾವಯವ ಕೃಷಿಕರ ಸಂಘದ ಒಬ್ಬ ಪದಾಧಿಕಾರಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ನಾನು 13 ವರ್ಷದಿಂದ ಸಾವಯವ ಕೃಷಿನ ಅಳವಡಿಸ್ಕೊಂಡು ದೇಸಿ ಬಿತ್ತನೆ ಬೀಜಗಳನ್ನೇ ಬೆಳೆಸಿ ಬೆಳೆಗಳನ್ನ ಬೆಳೀತಾ ಇದ್ದೀನಿ. ಪ್ರಮುಖವಾಗಿ ಅದರಲ್ಲಿ ಒಂದು 13 ವೆರೈಟಿ ಭತ್ತದ ವೆರೈಟಿಗಳನ್ನ ಬೆಳೆದಿದ್ದೀನಿ ಈವರೆಗೂ. ಅದರಲ್ಲಿ ಉದಾಹರಣೆಗೆ ನಿಮಗೆ ಗಂಧಸಾಲೆ, ರಕ್ತಸಾಲೆ, ನವಾರ, ಬರ್ಮಾ ಬ್ಲ್ಯಾಕು, ಸಿದ್ಧ ಸಣ್ಣ, ಗೌರಿ ಸಣ್ಣ, ಈ ಥರ ವೆರೈಟಿ ದೇಸಿ ತಳಿಗಳ ಅಕ್ಕಿಗಳನ್ನ ಬೆಳೆದು ನಾನು ಮಾರಾಟ ಮಾಡ್ತಾಯಿದ್ದೀನಿ. ಹಾಗೆ ಸಿರಿಧಾನ್ಯಗಳನ್ನೂ ಕೂಡ ಬೆಳೆದು ನಾವು ಇಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ. ಜೊತೆಗೆ ದೇಸಿ ಬಿತ್ತನೆ ಬೀಜಗಳನ್ನ ಸಂರಕ್ಷಣೆ ಕೂಡ ಮಾಡ್ತಾಯಿದ್ದೀನಿ. ಸೊಪ್ಪು, ತರಕಾರಿಗಳದ್ದು ಮತ್ತು ದವಸ ಧಾನ್ಯಗಳ ದೇಸಿ ಬಿತ್ತನೆಗಳ ಬೀಜ ರಕ್ಷಣೆಯನ್ನು ಕೂಡ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಜೊತೆಗೆ ಗೋಮಯ ಪದಾರ್ಥಗಳನ್ನ ತಯಾರು ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಗೋಮಯ ಗಂಧದ ಕಡ್ಡಿ, ಗೋಮಯ ಧೂಪ, ಗೋಮಯ ವಿಭೂತಿ, ಗೋಮಯ ದಂತಮಂಜನ ಮತ್ತು ಅಂಟುವಳ್ಕಾಯಿ ಶಾಂಪು, ಸೋಪು, ಸಾಬೂನುಗಳು, ಈ ಥರದ ದಿನನಿತ್ಯ ಬಳಕೆಯ ಕೆಲವು ಪದಾರ್ಥಗಳನ್ನ ನಾವೇ ಸ್ವತಃ ಯಾವುದೇ ರಾಸಾಯನಿಕ ಬಳಸದೆ ಪದಾರ್ಥಗಳನ್ನ ತಯಾರಿಸಿ ನಾವು ಇಲ್ಲಿ ಮಂಡ್ಯದಲ್ಲಿ ನಡ್ತಕ್ಕಂಥ ಪ್ರತಿ ಬುಧವಾರ ಭಾನುವಾರ ನಡೀತಕ್ಕಂಥ ಸಾವಯವ ಸಂತೆನಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ. ಇದು ರೈತರಿಂದ ನೇರ ಮಾರಾಟ ಇರ್ತದೆ. ಇದನ್ನು ಕಳೆದ 9 ವರ್ಷಗಳಿಂದ ನಾವು ಈ ಸಂತೆನ ನಡೆಸ್ಕೊಂಡು ಬಂದಿದ್ದೀವಿ. ನಮ್ಮಲ್ಲಿ ಸ್ಥಳೀಯ ಸೊಪ್ಪು, ತರಕಾರಿಗಳು, ಸೀಸನಲ್ ಹಣ್ಣು, ಫ್ರೂಟ್ಗಳೆಲ್ಲ ನಮಗೆ ಇಲ್ಲಿ ಲಭ್ಯ ಇರ್ತದೆ. ಪ್ರತಿ ಬುಧವಾರ ಮತ್ತು ಭಾನುವಾರ ಮಧ್ಯಾಹ್ನ 1 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಈ ಸಂತೆ ಮಾಡ್ಕೊಂಡು ಬಂದಿದ್ದೀವಿ ಕಳೆದ 10 ವರ್ಷಗಳಿಂದ. ಇಲ್ಲಿ ಪ್ರಧಾನವಾಗಿ ಎಲ್ಲ ದೇಶಿ ತಳಿಗಳು ಮತ್ತು ಎಲ್ಲ ನಾಟಿ ಬೀಜದಿಂದ ತಯಾರಾದಂಥ ಪದಾರ್ಥಗಳು ಮಾತ್ರ ಇಲ್ಲಿ ಲಭ್ಯ ಇರ್ತದೆ. ಸಂಪೂರ್ಣ ಸಾವಯವ ಉತ್ಪನ್ನಗಳು ಮಾತ್ರ ಇಲ್ಲಿ ಲಭ್ಯ ಇರ್ತದೆ. ಖಂಡಿತ ನಮ್ಮ ಕೈಲಿ ಸಾಧ್ಯ ಇರುವಷ್ಟು ಬೀಜಗಳನ್ನ ಈಗ ಆಲ್ರೆಡಿ ನಾನು ಆಂಧ್ರ, ತಮಿಳುನಾಡು, ಕೇರಳ, ನಮ್ಮ ಕರ್ನಾಟಕ ಸೇರಿಸಿ ಸುಮಾರು ಅಕ್ಕಪಕ್ಕದ ರಾಜ್ಯಗಳಿಗೆಲ್ಲ ಕಳಿಸ್ಕೊಡ್ತಾ ಇದ್ದೀನಿ. ಬಿತ್ತನೆ ಭತ್ತಗಳು
ಒಂದು 13-14 ವೆರೈಟಿ ನನ್ನ ಹತ್ರ ಈಗ ಆಲ್ರೆಡಿ ಬಿತ್ತನೆ ಭತ್ತಗಳೈತೆ, ನಾಟಿ ತಳಿ ಭತ್ತಗಳು. ಹಾಗೆ ಇದು ಸಿರಿಧಾನ್ಯದ ಬಿತ್ತನೆಗಳು ಕೂಡ ನಾನು ಕೊಡ್ತಾ ಇದ್ದೀನಿ. ಹಾಗೆ ಸೊಪ್ಪು ತರಕಾರಿಗಳ ಬೀಜನೂ ನಾಟಿ ತಳಿ ಬೀಜಗಳನ್ನ ಸಂಗ್ರಹಿಸಿ ಕೊಡ್ತಾಯಿದ್ದೀನಿ. ಸುಮಾರು ನಮ್ಮದು 63611227771. ಈಗ ಮತ್ತೊಮ್ಮೆ ಹೇಳ್ತೀನಿ, 63611227771. ವಿನಯ್ ಅಂತೇಳಿ. ಖಂಡಿತ ಪೋಸ್ಟಲಲ್ಲಿ ಅವರು ವಾಟ್ಸಪ್ ಮಾಡಿದ್ರೆ ನಮ್ಮ ನಂಬರ್ಗೆ ಏನು ಬೇಕು ಅಂತ ನಾವು ಅವ್ರಿಗೆ ಕಳೆದ ಒಂದು 8-10 ವರ್ಷಗಳಿಂದನೂ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಇಂಡಿಯನ್ ಪೋಸ್ಟು, VRL ಮತ್ತು ಕೊರಿಯರ್ ಮುಖಾಂತರ ನಾವು ಸೆಂಡ್ ಮಾಡ್ತೀವಿ. ಮಾಮೂಲಿ ಅಲ್ಲಿ ಪೋಸ್ಟಲಲ್ಲಿ ಎಷ್ಟು ಚಾರ್ಜ್ ಮಾಡ್ತಾರೆ ಅದು ಅವ್ರಿಗೆ ಬಿದ್ದಿರ್ತಾರೆ, ಕಸ್ಟಮರ್ಗೆ ಇರ್ತದೆ. ಅದು ತರಿಸ್ಕೊತಾರೆ ನಮ್ಮಲ್ಲಿ ತುಂಬ ಜನ. ಹೌದೌದು, ನಮ್ಮದೇ ಸ್ವತಃ ಗಾಣ ಐತೆ, ಮರದ ಗಾಣ, ಕೋಲ್ಡ್ ಪ್ರೆಸ್ ಗಾಣ ಇರ್ತದೆ. ಅದರಲ್ಲಿ ಒಂದು 8 ಬಗೆ ವೆರೈಟೀಸ್ ಎಣ್ಣೆಗಳನ್ನ ತೆಗಿತೀವಿ. ಜೊತೆಗೆ ಈಗ ಬೀಜಗಳು ಕೂಡ ನಾಟಿ ದೇಸಿ ತಳಿ ಕಡಲೆ ಬೀಜ ಈ ಥರದ ಬೀಜಗಳಿಂದನೇ ನಾವು ಎಣ್ಣೆನ ಉತ್ಪಾದನೆ ಮಾಡಿ ಗ್ರಾಹಕರಿಗೆ ನಾವು ಕೊಟ್ಟು ಇಲ್ಲಿ ತುಂಬ ಜನ ಸ್ಪಂದಿಸ್ತಾರೆ. ಇಲ್ಲಿ ತುಂಬ ಗ್ರಾಹಕರು ಬಳಸಿ ನಮಗೆ ತುಂಬ ಒಂದು ಅಭಿನಂದನೆ ಸಲ್ಲಿಸ್ತಾರೆ. ನಮಗೆ ಬಂದು ಪದಾರ್ಥಗಳು ಆ ರೀತಿ ಇರ್ತದೆ, ಸೊಗಡು ಭರಿತವಾಗಿರ್ತದೆ ಅಂತೇಳಿ. ಹೌದೌದು ಖಂಡಿತ. ಇಲ್ಲ ಕೆಲವು ಲೇಬರ್ಗಳು ಬೇಗ ಅವಶ್ಯಕತೆ ಅದೇ ತುಂಬಾ ಇರ್ತದೆ. ಲೇಬರ್ಗಳ ಸಹಕಾರನೂ ಬೇಕೇ ಬೇಕು. ಜೊತೆಗೆ ನಮ್ಮ ಪ್ರಮುಖ ಪಾತ್ರ ನಮ್ಮದಿರ್ತದೆ. ಪ್ಯಾಕಿಂಗ್ ಕೆಲಸಗಳು ಮತ್ತು ಕೆಲವೊಂದು ಮಾಲೀಕರು ಸಹ ಕೊಟ್ಟರೆ ಅವರು ಪ್ಯಾಕಿಂಗ್ ಮಾಡೋದು, ಡಬ್ಬಿಗೆ ತುಂಬಿಕೊಡೋದು, ಈ ಥರದ್ದೆಲ್ಲನೂ ನಾವು ಆಳುಗಳ ಮುಖಾಂತರನೇ ನಾವು ನಮ್ಮ ಉಪಯೋಗಿಸ್ಕೋಬೇಕಾಯ್ತದೆ. ಅವರು ದಿನ ಬರ್ತಾರೆ. ಈಗ ಕೆಲವು ಪ್ಯಾಕಿಂಗ್ ವಿಚಾರಗಳಿಗೆ ಇವಕ್ಕೆಲ್ಲ ಪ್ರತಿದಿನ ಇದ್ದೇ ಇರ್ತದೆ. ಯಾಕೆಂತಂದರೆ ನಮ್ಮ ಕಾಳು ಕಡ್ಡಿ ಎಲ್ಲ ಒನಿಬೇಕು, ಕೇರಬೇಕು. ಈ ಥರದ್ದು ನಮ್ಮಲ್ಲಿ ಮಿಷಿನ್ ಕ್ಲೀನಿಂಗ್ ಇಲ್ಲ, ಇಲ್ಲಿ ಏನಿದ್ರು ನಾವೇ ಸ್ವತಃ ಕ್ಲೀನ್ ಮಾಡಿಸ್ತೀವಿ. ಹಂಗಾಗಿ ಹೆಣ್ಣಾಳುಗಳ ಸಹಕಾರ ಬೇಕೇ ಬೇಕು. ಹೆಣ್ಣಾಳು ಗಂಡಾಳುಗಳು ಎಲ್ಲ ಬರ್ತಾರೆ. ಜಮೀನು ಕೆಲಸ ಇದ್ದಾಗ ಜಮೀನು ಕೆಲಸ ಮಾಡ್ಕೊತೀವಿ, ಜೊತೆಯಲ್ಲಿ ಈ ಕೆಲಸ ಇದ್ದಾಗ ಈ ಕೆಲಸಕ್ಕೂ ಉಪಯೋಗಿಸ್ಕೊತೀವಿ. ಇದು ಮಾಡೋದ್ರಿಂದ ನಮಗೆ ಮಾರಾಟನೂ ನೇರ ಮಾಡೋದ್ರಿಂದ ನಮಗೇನಾಗಿದೆ, ಅವ್ರಿಗೆ ಕಂಟಿನ್ಯೂಸ್ ಕೆಲಸ ಕೊಡ್ತಾಯಿದ್ದೀವಿ. ಹಂಗಾಗಿ ಅವರು ನಮ್ಮಲ್ಲೇ ಉಳಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಮೊದಲೆಲ್ಲ ಏನಾಯ್ತಿತ್ತು, ಅಪರೂಪಕ್ಕೆ ಕೆಲಸ ಇದ್ದಾಗ ಮಾತ್ರ ಕರ್ಕೊತಿದ್ದೋ. ಈಗ ಇವೆಲ್ಲ ವ್ಯಾಪಾರನೂ ಕ್ರೋಢೀಕರಿಸ್ಕೊಂಡಿದ್ದರಿಂದ ಈಗ ಏನಾಯ್ತದೆ, ಅವ್ರಿಗೆ ಕಂಟಿನ್ಯೂಟಿ ಕೆಲಸ ಕೊಡ್ತಾಯಿದ್ದೀವಿ. ಹಾಗಾಗಿ ನಮಗೆ ಈಗ ಸೊಪ್ಪು ತರಕಾರಿಗಳು ಬೆಳಿತೀವಿ, ದವಸ ಧಾನ್ಯಗಳು ಬೆಳಿತೀವಿ. 365 ದಿನವೂ ನಮ್ಮಲ್ಲಿ ಒಂದಲ್ಲ ಒಂದು ಕೆಲಸಗಳು ಇದ್ದೇ ಇರ್ತದೆ. ಹಾಗಾಗಿ ನಮ್ಮ ಕಾರ್ಮಿಕರು ಸಹಕಾರನೂ ನಮಗೆ ತುಂಬ ಅವಶ್ಯಕತೆ. ಹೌದೌದು, ರೇಟ್ಗಳೆಲ್ಲನೂ ನಾವೇ ನಮ್ಮ ಆದಾಯಕ್ಕೆ ತಕ್ಕನಾಗಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಸಾಮಾನ್ಯ ನಮ್ಮ ಸಂತೆಲೆಲ್ಲ ಒಂದೇ ರೇಟ್ ಇರ್ತದೆ. ಇಲ್ಲಿ ಸಂತೆದು ಒಂದು ರೂಲ್ ಇದೆ. ಆ ರೂಲಿಗೆ ತಕ್ಕಂತೆ ನಾವು ಸೊಪ್ಪು ತರಕಾರಿಗಳಿಗೆ ಎಷ್ಟೆಷ್ಟು ಮಾರಬೇಕು ಅನ್ನೋದನ್ನು ನಾವೇ ರೈತರುಗಳು ನಿರ್ಧರಿಸ್ಕೊಂಡು ಆಯಾ ಬೆಲೆಗಳಿಗೆ ನಮಗೂ ಹೊರೆ ಆಗಬಾರ್ದು ಮತ್ತು ಗ್ರಾಹಕರುಗಳಿಗೂ ಯಾವುದೇ ರೀತಿಯ ಹೊರೆ ಆಗಬಾರ್ದು. ಈಗ ಆರ್ಗ್ಯಾನಿಕ್ ಅಂದ ತಕ್ಷಣ ತುಂಬ ಬೆಲೆಗಳು ಮಾಡಿಬಿಟ್ಟಿದ್ದಾರೆ. ಆನ್ಲೈನಲ್ಲೆಲ್ಲ ಈಗ ನಾವು ಬೆಳೆಯೋಂಥ ರೈಸ್ಗಳು ನಾವೆಲ್ಲ 120-130 ಕೊಡೋ ರೈಸ್ಗಳೆಲ್ಲ ಅಲ್ಲಿ 800 ರೂಪಾಯಿ 700 ರೂಪಾಯಿ ತನಕನೂ ಮಾರಾಟ ಮಾಡ್ತಾಯಿದ್ದಾರೆ. ಆದರೆ ನಾವಿಲ್ಲಿ ರೈತರಿಂದ ನೇರ ಮಾರಾಟ ಇರೋದ್ರಿಂದ ಇಲ್ಲಿ ತುಂಬಾ ಕಡಿಮೆ ಬೆಲೆಗೆ ಅತ್ಯುತ್ತಮವಾದ ಸಾತ್ವಿಕ ಪದಾರ್ಥಗಳಂತೂ, ಸತ್ಯವಾದ ಪ್ರಾಮಾಣಿಕವಾದ ಪದಾರ್ಥಗಳು ಇಲ್ಲಿ ಲಭ್ಯ ಇರ್ತದೆ. ಅದನ್ನು ಬಳಸಿ ಉಪಯೋಗಿಸ್ತಾ ಇರೋರು ತುಂಬ ಗ್ರಾಹಕರು ನಮಗೆ ಪ್ರಶಂಸೆ ವ್ಯಕ್ತಪಡಿಸ್ತಾರೆ. ಖಂಡಿತ ನಮ್ಮಲ್ಲಿ ಇರ್ತಕ್ಕಂಥ ಅನುಭವಗಳನ್ನ ಖಂಡಿತ ಅವ್ರ ಹತ್ರ ಹಂಚ್ಕೋತೀವಿ. ಗೋಕುಪಾಮೃತ ಕಲ್ಚರ್ ಕೊಡ್ತೀವಿ, ಡಿಕಂಪೋಸರ್ ಕಲ್ಚರ್ ಕೊಡ್ತೀವಿ. ಅವ್ರಿಗೆ ಏನೇ ಸಹಾಯ ಇದ್ದರೂ, ಅವ್ರಿಗೆ ಬಿತ್ತನೆ ಬೀಜದ ಸಹಾಯ ಇದ್ರೂ ಮಾಡಿ ಅವರು ಸದ್ಯ ಅವರು ಹೊಸ ರೈತರು ಬರ್ತಾರೆ, ಈ ನಾವು ಆಸಕ್ತರು ಇದ್ದೀವಿ ಅಂತ ಇದ್ದರೆ ಅದರಂಥ ಸಂತೋಷದ ವಿಚಾರ ಇನ್ನೊಂದಿಲ್ಲ. ಯಾಕೆಂತಂದರೆ ನಮ್ಮಲ್ಲಿ ಈಗ ಉತ್ಪಾದನೆ ಕೊರತೆ ತುಂಬ ಇದೆ, ಮಾರಾಟ ತುಂಬ ಚೆನ್ನಾಗಿದೆ, ಉತ್ಪಾದನೆ ಕೊರತೆ ತುಂಬ ಐತೆ. ಉತ್ಪಾದನೆ ಇಲ್ಲ. ನಾವು ಯಾವುದೇ ಈ ಥರ ಈಗ ವಿಡಿಯೋಗಳಿಗೆ ಇಂಟರ್ವ್ಯೂ ಕೊಡೋಕ್ಕೂ ನಮಗೂ ಬೇಜಾರೆ. ಏನಾಯ್ತದೆ ಅಂತಂದರೆ ಬೇಡಿಕೆ ಜಾಸ್ತಿ ಆಯ್ತದೆ, ನಮ್ಮಲ್ಲಿ ಲಭ್ಯತೆ ಕಡಿಮೆ ಇರ್ತದೆ. ನಾವು ಅದಕ್ಕೆ ಅನುಗುಣವಾಗಿ ನಾವು ಯಾವುದೇ ಈಗ ಪ್ರಸಾರ ಮಾಡ್ದೇ ಪ್ರಸಾರ ಮಾಡ್ಬೋದು. ಪ್ರಸಾರ ಮಾಡೋಕ್ಕೆ ಇಲ್ಲಿ ನಮ್ಮಲ್ಲಿ ಉತ್ಪಾದನೆ ಕೊರತೆ ಐತೆ. ಹೊಸ ರೈತರು ಬಂದರೆ ಅವ್ರಿಗೆ ನಾವು ನಮ್ಮ ಕೈಲಿ ಗೊತ್ತಿರುವಷ್ಟು ಅನುಭವಗಳನ್ನ ಹಂಚ್ಕೊಂಡು ನಾವು ಈಗ ಕಳೆದ 13 ವರ್ಷದಿಂದ ನಾವು ಅಳವಡಿಸ್ಕೊಂಡಿದ್ದೀವಿ. ಅದನ್ನು ನಾವು ಅವ್ರಿಗೆ ನಮ್ಮ ಅನುಭವಗಳನ್ನ ಹೇಳ್ಕೊಟ್ಟು ಅವ್ರಿಗೆ ಹೊಸದಾಗಿ ಬರೋರಿಗೆ ಅವ್ರಿಗೆ ನಾವು ಯಾವುದೇ ಸಹಾಯನ ಎನಿ ಟೈಮ್ ನಾವು ಮಾಡಲಿಕ್ಕೆ ರೆಡಿ ಇದ್ದೀವಿ. ಈಗ ರೈತರುಗಳು ಇದು ಸಾವಯವ ಪದ್ಧತಿಲಿ ಮಾಡೋಕೆ ಹೋದರೆ ಇಳುವರಿ ಕಮ್ಮಿ ಅಂತ ಹೇಳ್ತಾರೆ. ಇಳುವರಿ ಕಮ್ಮಿ ಆದರೆ ಆದಾಯ ಕಮ್ಮಿ ಅಂತ ಹೇಳ್ತಾರೆ. ನೋಡಿ, ಅದು ಸಾವಯವ ಆಗಲಿ ಅಥವಾ ರಾಸಾಯನಿಕ ಕೃಷಿ ಆಗಲಿ ಇಳುವರಿ ಬಗ್ಗೆ ಮಾತಾಡುವವನು ರೈತನೇ ಅಲ್ಲ ಅಂತ ನಮ್ಮ ಅನುಭವ. ಯಾಕೆ ಅಂತಂದರೆ ಭೂಮಿಗೆ ಬಿಟ್ಟದ್ದು ಅದು ಇಳುವರಿ ಕೊಡುವಂಥದ್ದು. ಯಾಕೆಂದರೆ ಒಂದೇ ಭೂಮಿನಲ್ಲಿ ಎಲ್ಲ ಗಿಡಗಳು ಒಂದೇ ಸಮನಾದ ಇಳುವರಿ ಕೊಡೋದಿಲ್ಲ. ನಾವೇ ನೋಡಿದ್ದೀವಿ, ಒಂದು ಗಿಡ 1/4 kg ಬಿಟ್ರೆ ಟೊಮೆಟೊ ಹಣ್ಣು 1 kg 5 kg ಬಿಡೋ ಗಿಡನೂ ಇರ್ತದೆ. ಇಳುವರಿ ಭೂಮಿಗೆ ತಾಯಿಗೆ ಬಿಟ್ಟದ್ದು ಅದು. ನಾವೇನು ಅಂತಂದ್ರೆ ನಮ್ಮ ಕರ್ತವ್ಯಗಳನ್ನ ನಾವು ಮಾಡಬೇಕು. ಸದ್ಯಕ್ಕೆ ಈಗ ನಮಗೆ 21 ಕ್ವಿಂಟಲ್ ತನಕನೂ ನಮ್ಮ ದೇಸಿ ತಳಿ ಭತ್ತದಲ್ಲಿ ನಾವು 1 ಎಕರೆಗೆ ಇಳುವರಿ ತೆಗೆದಿದ್ದೀವಿ. ತುಂಬ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಯಾಕೆಂದರೆ ಅದು ನಮ್ಮ ಈಗ ನಾನು ಶುರು ಮಾಡಿ ಅದು 11 ವರ್ಷ ಆಯಿತು ಆ ಭೂಮಿಗೆ ಸಾವಯವ ಕೃಷಿ ಮಾಡಿ. ಅಷ್ಟು ಈಗ ಪರಿವರ್ತನೆ ಆಗಿದೆ.
ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆ ಆಗ್ಬೋದು, ನಮಗೆ ಮಾಡ್ತಾ ಮಾಡ್ತಾ ಅದು ತುಂಬ ಇಳುವರಿ ಕೊಡುವಂಥ ನಮ್ಮಲ್ಲೇ ಜಾಸ್ತಿ ಇಳುವರಿ ತಗೋಬೋದು. ಸಾವಯವ ಕೃಷಿನಲ್ಲಿ ಅಧಿಕ ಇಳುವರಿನ ಪಡಿಬೋದಾದಂಥ ಎಲ್ಲ ಸಂದರ್ಭಗಳು ಅವೆ. ಪ್ರಯತ್ನ ಪಡಬೇಕು ಪ್ರತಿಯೊಬ್ಬ ರೈತನೂ. ಸ್ಟಾರ್ಟಿಂಗು ಸ್ವಲ್ಪ ಅಳುಕು ಇದ್ದೇ ಇರ್ತದೆ, ಸ್ವಲ್ಪ ಭೂಮಿ ಪರಿವರ್ತನೆ ಮಾಡೋ ತನಕ ಇಳುವರಿ ಕಡಿಮೆ ಇರ್ತದೆ. ಏನಿಲ್ಲ, ಮೊದಲನೇ ಬೆಳೆಯಲ್ಲೇ ನಾವು ಸಕ್ಸಸ್ ಮಾಡುವಂಥ ಈಗ ಪ್ರಕ್ರಿಯೆ ಪ್ರಯೋಗಗಳನ್ನ ನಾವು ಮಾಡಿದ್ದೀವಿ. ಈಗ ಕಳೆದ ಬಾರಿ ನಮ್ಮ ಸ್ನೇಹಿತರು ಕಿರಣ್ ಅಂತೇಳಿ ಅವರು ಮಾಡಿದರು. ಅವ್ರಿಗೆ ಒಂದು 20 ಕುಂಟೆ ಭತ್ತ ಹಾಕಿಸಿದೆ. ಅಂದರೆ ಫಸ್ಟ್ ಹೆಸರಲ್ಲೇ ಗೊಬ್ಬರ ಎಲ್ಲನೂ ಭೂಮಿಗೆ ಹಾಕಿಸಿ, ನೆಕ್ಸ್ಟು ನಾವೇ ಬೀಜ ಕೊಟ್ಟು ನಾವೇ ಒಟ್ಲು ಕೊಟ್ಟು ಪೈರು ನಾಟಿ ಮಾಡಿಸಿ ನಮ್ಮದೇ ಥರದಲ್ಲಿ ಜೀವಾಮೃತ ಗೋಕುಪಾಮೃತ ಕೊಡಿಸಿ ಭತ್ತ ಬೆಳೆಸಿದ್ವಿ. ಅವರು 9 ಕ್ವಿಂಟಲ್ 20 ಕುಂಟೆಗೆ 9 ಕ್ವಿಂಟಲ್ ಭತ್ತ ಇಳುವರಿ ತೆಗೆದ್ರು. ಭಾಳ ಸಂತೋಷಪಟ್ಟು ಇವರು ಅತ್ಯದ್ಭುತವಾಗಿ ಊಟ ಮಾಡ್ತಾವ್ರೆ. ನನಗೆ ಭತ್ತ ಕೊಡಿ ಅಂತ ಕೇಳ್ಕೊಂಡೆ ಅವರು ಇಲ್ಲ ನಾವೇ ಇಟ್ಕೊತೀವಿ ಕಣ, ನೆಕ್ಸ್ಟ್ ಬೆಳೆದು ನಿಮ್ಗೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟವ್ರೆ. ಬೆಳಿಬೋದು ಅಂದರೆ ಮನಸ್ಸು ಬೇಕು. ಈಗ ರೈತರು ಒಂದೇ ಸರಿ ಸಾವಯವ ಮಾಡೋ ಬದಲಿಗೆ ಒಂದು ಎಕರೆ ಇರೋರು ಒಂದು 10 ಕುಂಟೆ ಸ್ಟಾರ್ಟಿಂಗ್ ಮಾಡ್ಕೊಂಡು ಏನಿಲ್ಲ, ಎಲ್ಲ ಪ್ರದೇಶ ಏನಿಲ್ಲ ಎಲ್ಲ ಪ್ರದೇಶನೂ ಮಾಡ್ಬೋದು. ಅವ್ರ ಹತ್ರ ಇರೋ ಎಲ್ಲ ಪ್ರದೇಶನೂ ಅಳವಡಿಸ್ಕೋಬೋದು. ಹೌದೌದು. ಈಗೆಲ್ಲ ನಾವು ಹೇಳಿದ್ವಲ್ಲ ಸರ್, ಸ್ವಲ್ಪ ಹಿಂಸೆ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಮಾಡ್ಕೊಂಡ್ಬಂದ್ರೆ ಹೌದು. ಪ್ರಥಮವಾಗಿ ಅವ್ರ ಮನೆಗೆ ಆಗುವಂಥದ್ದು ಬೆಳ್ಕೊಳ್ಳಿ. ನಾವು ಹೇಳೋದು ಒಂದು 10 ಕುಂಟೆ 5 ಕುಂಟೆನಲ್ಲಿ ಅವ್ರ ಮನೆಗೆ ಬೇಕಾದಂಥ ಪದಾರ್ಥಗಳನ್ನ ಅವರೇ ಸ್ವತಃ, ಈಗ ನಾವೇ ಇತ್ಲು ಅಂತ ಮಡಿಕೊಂಡಿದ್ದೀವಿ, ಅದ್ರಲ್ಲಿ ಆಗ್ಲಾ ಅಡ್ಲ ಹೀರೆ ನಮಗೆ ಬೇಕಾದಂಥ ಪದಾರ್ಥಗಳನ್ನ ಬೆಳ್ಕೊಂಡಿದ್ದೀವಿ. ನಮಗಿಂತ ಸ್ವಲ್ಪ ಜಾಸ್ತಿ ಅದನ್ನು ತಂದು ಇಲ್ಲಿ ರೈತರು ಕೆಲವರು ಕೊಟ್ಬಿಡ್ತೀವಿ. ಆ ಥರ ಅದನ್ನು ಬೇಕಾದ್ರೆ ಅವ್ರು ಮಾಡ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಬೆಳೆಸ್ಕೊಂಡು ಆಮೇಲೆ ಅವ್ರನ್ನ ಪ್ರದೇಶನ ವಿಸ್ತಾರ ಮಾಡ್ಕೊಂಡು ಅವರು ಬೆಳೆ ಬೆಳೆದ್ರೆ ಅವರು ಮಾಡ್ಬೋದು. ನನ್ನ ಅನುಭವದ ಪ್ರಕಾರ ಅವ್ರ ಮೊದಲನೇ ಬೆಳೆನೇ ಅವರು ಅದು ಧಾರಾಳವಾಗಿ ಖಂಡಿತ ಮಾಡ್ಬೋದು. ಅತಿ ಭೂಮಿ ಆಳ ಹೋಗಿದ್ರೆ ಸ್ವಲ್ಪ ನೀವು ಹೇಳುವಾಗ ಅದು 1 ವರ್ಷ 2 ವರ್ಷ ಟೈಮ್ ತಗೋತದೆ. ಅದಕ್ಕೆ ಕಾಲಾವಕಾಶ ಕೊಟ್ಟು ತಾಳ್ಮೆಯಿಂದ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಆರೋಗ್ಯ ಅಂತಂದರೆ ಇಲ್ಲಿರತಕ್ಕಂಥವೆಲ್ಲ ಸಾಮಾನ್ಯ ಆರೋಗ್ಯವಾದಂಥ ಪದಾರ್ಥಗಳೇ. ಈಗ ಅಕ್ಕಿ ತಳಿಲಿ ಬಂದರೆ ನಮಗೆ ಬರ್ಮಾ ಬ್ಲ್ಯಾಕು ಮತ್ತು ನವಾರ ಅಂತ ಐತೆ. ಅವು ಎರಡೂ ಐ ಇಮ್ಯುನಿಟಿ ಬೂಸ್ಟರ್ ಅಕ್ಕಿಗಳು, ಜೊತೆಗೆ ಆ್ಯಂಟಿ ಕ್ಯಾನ್ಸರ್ ಏಜೆಂಟ್ ಇರ್ತಕ್ಕಂಥ ಪ್ರಭೇದದಲ್ಲಿ ಅವೆರಡೇ ಪ್ರಮುಖವಾಗಿ ಪಾತ್ರವನ್ನು ನಿರ್ವಹಿಸವು. ಕ್ಯಾನ್ಸರ್ ನಿರೋಧಕ ಶಕ್ತಿ ಉಳ್ಳಂಥ ಅಕ್ಕಿಗಳಲ್ಲಿ ಬರ್ಮಾ ಬ್ಲ್ಯಾಕ್ ಮತ್ತು ನವಾರ ಅಂತ ನಾವು ಉಲ್ಲೇಖಿಸ್ತಾರೆ ಅದನ್ನು. ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ನೆಕ್ಸ್ಟು ರಕ್ತಸಾಲಿ ಅಂತ ಹಾಕಿದ್ದೀವಿ. ಅದು ರಕ್ತನ ತಿಳಿ ಮಾಡಿಕೊಡ್ತದೆ ಮತ್ತು ಬ್ಲಡ್ಡನ್ನ ಹೆಚ್ಚು ಮಾಡಿಕೊಡ್ತದೆ, ರಕ್ತನ ಶುದ್ಧಿ ಕೂಡ ಮಾಡಿಕೊಡ್ತದೆ. ಸಾಮಾನ್ಯ ನಾವು ಒಬ್ಬರು ಗ್ಯಾಂಗ್ರೀನ್ ಇರ್ತಕ್ಕಂಥ ಪೇಷಂಟ್ಗಳಿಗೆ ರೆಫರೆನ್ಸ್ ಯಾರೋ ಹೇಳಿ ಕೊಡಿಸಿದ್ರಂತೆ. ಈಗ ಅವ್ರಿಗೆ ಗ್ಯಾಂಗ್ರೀನು ತುಂಬಾ ಚೆನ್ನಾಗಿ ಕ್ಯೂರ್ ಆಗಿದೆ ಬೇಗನೆ. ಮತ್ತು ಟ್ರೀಟ್ಮೆಂಟ್ ಜೊತೆಗೆ ಈ ಅಕ್ಕಿ ರಕ್ತಸಾಲಿ ಅಕ್ಕಿ ಬಳಸಿದ್ರೆ ಅವ್ರ ರಕ್ತ ಶುದ್ಧ ಆಯ್ತು. ಹೌದೌದು. ಹಾರ್ಟ್ ಪ್ರಾಬ್ಲಮ್ನವರು ಮತ್ತು BP ಇರೋರು, ರಕ್ತ ಪ್ರದರದ ಯಾವುದೇ ತೊಂದರೆ ಇರೋರು ರಕ್ತಸಾಲಿ ಅಕ್ಕಿನ ನಾವು ಬಳಸೋದ್ರಿಂದ ಅದ್ರ ಗುಣಧರ್ಮ ಚೆನ್ನಾಗಿ ಮಾಡ್ಕೊಡ್ತದೆ. ಈಗ ಗಂಧಸಾಲೆ ಅಕ್ಕಿ ಮನೆಯಲ್ಲಿ ನೀವು ಮಾಡ್ತಾಯಿದ್ರೆ ಇಡೀ ಅಡುಗೆ ಮನೆಯೆಲ್ಲ ಘಮ 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 ಅನ್ನುತ್ತೆ ಗಂಧಸಾಲೆ. ಅದು ಇಮ್ಯುನಿಟಿ ಬೂಸ್ಟರ್ ಕೆಲಸ ಮಾಡ್ತದೆ. ಮತ್ತು ಚಿನ್ನ ಪೊನ್ನಿ ಅಂತ ವೆರೈಟಿ ಐತೆ. ಚಿನ್ನ ಪೊನ್ನಿ ಅದು ನೋಡಿ, ಅದು ನಿಮಗೆ ಹೈಲಿ ಫರ್ಮೆಂಟೆಡ್ ರೈಸ್ ಅಂತ ಏನಿದೆ. ಅಂದರೆ ಇವಾಗ ಬೆಳಗ್ಗೆ ನೀವು ಅನ್ನ ಮಾಡಿದ್ರೆ ಅದು ಮಧ್ಯಾಹ್ನ ಸಾಯಂಕಾಲ ಅಷ್ಟೊತ್ತಿಗೆ ಉಳಿ ಬರಿವಿಕೆ ಕ್ರಮ ಬಂದ್ಬಿಡ್ತದೆ. ನೀವು ದೋಸೆ ಹಾಕ್ಬೋದು. ಆಮೇಲೆ ಅದರಲ್ಲಿ ಅಟ್ಮಾಸ್ಫಿಯರಲ್ಲಿರೋ ಮೈಕ್ರೋಬ್ಸ್ಗಳೆಲ್ಲ ಅದಕ್ಕೆ ಬೇಗನೆ ಬರ್ತವೆ. ಆ ರೈಸ್ಗೆ ಸ್ಪೆಷಲಾಗಿ ಅದು ಉಳಿ ಬರಿವಿಕೆ ಅಂದರೆ ಫರ್ಮೆಂಟೆಡ್ ರೈಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಪ್ರೋಬಯೋಟಿಕ್ಸು ಮತ್ತು ಪ್ರಿಬಯೋಟಿಕ್ಸ್ ಅನ್ನೋ ಬ್ಯಾಕ್ಟೀರಿಯಾಗಳೆಲ್ಲ ಸೇರಿ ಅದರ ಒಂಥರ ಅತ್ಯದ್ಭುತವಾದ ನಮ್ಮ ಗಟ್ಟಿ ಹೆಲ್ತ್ಗೆ, ಕರುಳಿನ ಹೆಲ್ತ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಮತ್ತು ಅದೇ ರೀತಿ ನೆಕ್ಸ್ಟು ನಮಗೆ ಈಗ ಸಿದ್ಧಸಣ್ಣ ಅಂತ ಅಕ್ಕಿ ಐತೆ. ಅದು ಅಷ್ಟೇ ಈಗ ಶುಗರ್ನವ್ರಿಗೆ ಇವರೆಲ್ಲ ತುಂಬ ಚೆನ್ನಾಗಿ ಬಳಸ್ತಾ ಇದ್ದಾರೆ. ಸಣ್ಣ ವೆರೈಟಿ. ಅದು ನಮ್ಮ ಅಧ್ಯಕ್ಷರು ಶಿವಳ್ಳಿ ಬೋರೇಗೌಡರು ಅಂತ ಅದನ್ನು ಅದು ಆವಿಷ್ಕರಿಸಿರೋದು ರೈಸು. ಅವ್ರದ್ದೇ ಹೇಮಶ್ರೀ ಅಂತಲೂ ಕೂಡ ಐತೆ. ಅದನ್ನು ಕೂಡ ಬೆಳೆದಿದ್ದೀವಿ. ಅದನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ. ಅದರ ನಂತರ ನಮಗೆ ಇದು ರಾಜಮುಡಿ ಅಂತ ತುಂಬ ಚೆನ್ನಾಗಿ ಇಲ್ಲಿ ಖರ್ಚಾಗುವಂಥ ರೈಸು. ಅತಿ ಜಾಸ್ತಿ ಚೆನ್ನಾಗಿ ಬಳಸ್ತಾರೆ. ಯಾಕಂದರೆ BP ಮತ್ತು ಶುಗರ್ ಪೇಷಂಟ್ಗಳು ತುಂಬ ಚೆನ್ನಾಗಿ ಅದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಒಳ್ಳೆ ರಿಸಲ್ಟ್ ಇದೆ ಅದರಲ್ಲಿ. ಈ ಥರ ಮತ್ತು ನೆಕ್ಸ್ಟು ಸಿರಿಧಾನ್ಯಗಳು ಕೂಡ ಐತೆ. ಅಕ್ಕಿಗಳಲ್ಲಿ ತುಂಬ ಈಗ ಹೇಳಿದ್ವಲ್ಲ ತುಂಬ ವಿಶೇಷತೆಗಳಿದೆ. ಇನ್ನೊಂದು ಇದು ಮುಂಡುಗ ಅಂತ ಬೆಳೆದಿದ್ದೀವಿ. ಅದು ಚೆಲ್ನೆ ಭತ್ತ ಮಾಡಿ ಬೆಳೆದಿದ್ದೀವಿ. ಹೊಲದಲ್ಲಿ ಡ್ರೈ ಲ್ಯಾಂಡಲ್ಲೇ ಬೆಳೆದಿದ್ದೀವಿ ಮುಂಡುಗ ಅಂತ. ಅದನ್ನು 120 ರೂಪಾಯಿ ಬೆಲೆಯಲ್ಲಿ ಮಾಡ್ತಿದ್ದೀವಿ. ಸ್ವಲ್ಪ ನುಚ್ಚಿರ್ತದೆ, ಏನು ಮಾಡೋಕ್ಕಾಗೋದಿಲ್ಲ. ಅದರ ಅನ್ನ ತುಂಬ ಸಾತ್ವಿಕವಾಗಿರ್ತದೆ. ಮತ್ತು ಅದು ಅನ್ನ ಮಾಡಿದ್ರೆ 3 ದಿನ ಕೆಡಲ್ಲ. ಅದ್ರ ವಿಶೇಷತೆ 3 ದಿನ ಇಟ್ಕೊಂಡು ಇವತ್ತು ಅನ್ನ ಮಾಡಿದ್ದ ನಾಳೆ ತನಕನೂ ಆರಾಮಾಗಿ ನಾವು ಬಳಸ್ಬೋದು. ಯಾವುದೇ ರೀತಿಯಲ್ಲಿ ಕೆಡಲ್ಲ. ಅದು ಅಷ್ಟು ಶಕ್ತಿಯಾಗಿರ್ತದೆ. ಅದ್ರ ವಿಶೇಷತೆ ಅಂದರೆ ಈಗ ಸುಸ್ತು ಸಂಕಟ ಅಂತಾರಲ್ಲ, ಅವ್ರಿಗೆಲ್ಲ ಅದು ತುಂಬ ಅದ್ವಿತೀಯವಾದ ರೈಸು. ಅದು ನಮ್ಮ ದಕ್ಷಿಣ ವಲಯದ ಪ್ರಾಚೀನ ಅಕ್ಕಿ. ನಮ್ಮ ಕಾಲದಲ್ಲಿ ನಮ್ಮ ತಾತ ಮುತ್ತಾತವರೆಲ್ಲ ಜಾಸ್ತಿ ಬೆಳೆದು ತಿಂತಿದ್ದ ಅಕ್ಕಿಗಳು ಈ ರೀತಿಯಲ್ಲಿ ಅವೆ. ಮತ್ತು ನಾಟಿ ಉದ್ದು
ನಾಟಿ ಹೆಸರು ಕಾಳು, ನಾಟಿ ಸಾಸಿವೆ ಈ ಥರ ಕ್ರೋಢೀಕರಿಸ್ಕೊಂಡು ಇಲ್ಲಿ ಎಲ್ಲ ಪದಾರ್ಥನೂ ಪದಾರ್ಥಗಳು ನಾಟಿ ಹೌದೌದು. ಸಾಂಬಾರು ಮೆಣಸಿಕಾಯಿ ಅಷ್ಟೇ. ಈಗ ಅಂಗಡಿ ಮೆಣಸಿಕಾಯಿ 10 ಹಾಕೋ ಜಾಗಕ್ಕೆ ನಮ್ಮ ಮೆಣಸಿಕಾಯಿ ಒಂದು 5 ಹಾಕಿದ್ರೆ ಸಾಕು, ಅಷ್ಟು ಖಾರ ಇರ್ತದೆ ನಾಟಿ ತಳಿ. ಸಾಂಬಾರು ಪುಡಿಗಳಿದೆಯಲ್ಲ ಯಾವ್ಯಾವುದು? ಅದು ಸರ್ ನಿಮಗೆ ನಾವು ಇಲ್ಲಿ ವಾಂಗಿಬಾತ್ ಪೌಡ್ರು, ರಸಮ್ ಪೌಡ್ರು, ಸಾಂಬಾರು ಪೌಡ್ರು, ಬಿಸಿಬೇಳೆಬಾತ್ ಪೌಡ್ರು, ಪುಳಿಯೋಗರೆ ಈ ಥರದ್ದೆಲ್ಲ ನಾವು ಮೌಲ್ಯವರ್ಧನೆ ಪದಾರ್ಥಗಳಾಗಿ ಇಲ್ಲ ಆ ಥರದ್ದೇನು ಮಾಡಿಲ್ಲ ಸರ್. ನಾನ್ ವೆಜ್ಗೇನು ಮಾಡಿಲ್ಲ. ಅದಕ್ಕೆ ಧನಿಯಾ ಪೌಡ್ರು ಈ ಥರದ್ದು ಐತೆ, ಅವರು ಮಿಕ್ಸ್ ಮಾಡ್ಕೊತಾರೆ ಕೆಲವ್ರು ಕಡೆ. ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನಿಲ್ಲ, ಆದಷ್ಟು ರೈತರುಗಳು ನಮ್ಮ ದೇಸಿ ತಳಿ ಉಳಿಸ್ಬೇಕು ಮತ್ತು ನಮ್ಮ ಭೂಮಿನ ಕಾಪಾಡ್ಕೋಬೇಕು. ಇನ್ನು ನಮ್ಮ ಮುಂದಿನ ಜನ್ರೇಷನ್ಗೆ ನಾವು ಅತ್ಯುತ್ತಮವಾದ ಆಹಾರ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಬೇಕು. ಯಾಕೆಂದರೆ ನಮ್ಮ ಮಂಡ್ಯ ವಲಯದಲ್ಲಿರುವಷ್ಟು ಹಾಸ್ಪಿಟ್ಲುಗಳು ಮತ್ತು ಮೆಡಿಕಲ್ ಸ್ಟೋರ್ಗಳು ಪ್ರಪಂಚದಲ್ಲಿ ಇಲ್ವೇನೋ ಅಷ್ಟು ನಾವು ನೋಡ್ತಾ ಇದ್ದೀವಿ. ಮತ್ತು ನಮ್ಮ ಮನಸ್ಸು, ಇಂದ್ರಿಯ, ಆತ್ಮಗಳು ಶುದ್ಧವಾಗಿರ್ಬೇಕು ಅಂತಂದರೆ ನಾವು ಶುದ್ಧವಾದ ಆಹಾರ, ನಾವು ಅಟ್ಮಾಸ್ಫಿಯರ್ನ ಇಡಬೇಕು. ಒಳ್ಳೆಯ ವಾತಾವರಣ ಮತ್ತು ಒಳ್ಳೆಯ ಆಹಾರ ಇದ್ದರೆ ನಮ್ಮ ಒಳ್ಳೆಯ ಸಾತ್ವಿಕ ಗುಣಗಳಿರ್ತದೆ. ಈಗೆಲ್ಲ ಗುಣಧರ್ಮಗಳೇ ಬದಲಾಗ್ಬಿಟ್ಟಿದೆ, ಭಾವನೆಗಳೇ ಚೇಂಜ್ ಆಗಿಬಿಟ್ಟಿದೆ. ನಮ್ಮ ಉತ್ತಮವಾದ ಬಾಂಧವ್ಯ ಭಾವನೆಗಳು ಕಲ್ಪಿತ ಆಗಬೇಕು ಅಂತಂದರೆ ನಾವು ಉತ್ತಮವಾದ ಪದಾರ್ಥಗಳು ಮತ್ತು ಉತ್ತಮವಾದ ಅಟ್ಮಾಸ್ಫಿಯರ್ನ ನಾವು ವಾತಾವರಣ ಸೃಷ್ಟಿ ಮಾಡಬೇಕಾಗಿದೆ. ಹಾಗಾಗಿ ರೈತರುಗಳೆಲ್ಲರೂ ದಯವಿಟ್ಟು ಈ ವಿಷಯುಕ್ತ ಆಹಾರ ಪದಾರ್ಥಗಳನ್ನ ಬಿಟ್ಟು, ನಾವು ಸುಮಾರು ಮಾಡ್ತಿದ್ದೋ, ನಾವು ಪೂರ್ವದಲ್ಲೆಲ್ಲ ನಾವು ಕೆಮಿಕಲ್ ಮಾಡ್ತಿದ್ದೋ ನೋಡಿ. ನಮಗೆ 30 ವರ್ಷಕ್ಕೇ ಬಿಳಿ ಕೂದಲು ಬಂದ್ಬಿಡ್ತು. ಯಾಕೆ ನಾವೆಲ್ಲ ಕೆಮಿಕಲೆಲ್ಲ ಭೂಮಿ ತಾಯಿಗೆ ಹಾಕ್ಬಾರ್ದು, ಕೆಮಿಕಲೆಲ್ಲ ಹಾಕಿ ನಾವು ಪ್ರಮಾಣ ಮಾಡಿ ಭೂಮಿಗೆ ಸಣ್ಣ ಮಾಡಿ ಆಗೆಲ್ಲ ಸಾಲದಲ್ಲೇ ಇದ್ದೋ. ನಮ್ಮ ಮನೆಯಲ್ಲಿ ಒಡವೆ ಎಲ್ಲ ಬ್ಯಾಂಕ್ಗಳಲ್ಲಿ ಗಿರ್ವಿ ಇಟ್ಟಿದ್ದೋ. ನಾವು ಸಾವಯವ ಕೃಷಿಗೆ ಬಂದ ಮೇಲೆ ಈಗ ನಮ್ಮ ಒಡವೆ ವಸ್ತ್ರ ಎಲ್ಲ ನಮ್ಮ ಮನೇಲೇ ಇವೆ. ಸಾತ್ವಿಕವಾದ, ಈಗ ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಬರ್ತದೆ, ಆರೋಗ್ಯವಾಗಿದ್ದೀವಿ. ಈ ಥರದ್ದೆಲ್ಲ ಪರಿವರ್ತನೆಗಳು ನಮ್ಮಲ್ಲೇ ತುಂಬ ಪರಿವರ್ತನೆಗಳಾಗಿದೆ. ಬರೀ ಹಣಕಾಸಲ್ಲೇ ಅಲ್ಲ, ಭಾವನೆಗಳಲ್ಲೂ ಕೂಡ ನಾವು ಮಾನಸಿಕವಾಗಿ, ಆರ್ಥಿಕವಾಗಿ ತುಂಬ ಸಬಲೀಕರಣದ ಹತ್ರ ಹೋಗ್ತಾ ಇದ್ದೀವಿ. ತುಂಬ ಸಾಧನಾ ಪಥದಲ್ಲಿ ಕೂಡ ಹೋಗ್ತಾ ಇದ್ದೀವಿ. ಆಹಾರ ಪದಾರ್ಥಗಳ ಉತ್ಪಾದನೆ ಕೊರತೆ ತುಂಬ ಇದೆ. ಹಸಿರು ಕ್ರಾಂತಿಲಿತ್ತಲ್ಲ, ಅದಕ್ಕಿಂತ ಹೆಚ್ಚಿನ ಕೊರತೆ ಇದೆ. ಯಾವುದು? ಸಾತ್ವಿಕ ಆಹಾರಗಳು. ದಯಮಾಡಿ ರೈತರುಗಳು ಆದಷ್ಟು ಹೆಚ್ಚಾಗಿ ಬಂದು ಸಾವಯವ ಕೃಷಿನ ಅಳವಡಿಸ್ಕೊಂಡು ಸಾವಯವ ಪದಾರ್ಥಗಳನ್ನ ಸಮಾಜಕ್ಕೆ ಕೊಟ್ಕೊಂಡು ತಾವು ಉನ್ನತೀಕರಣಕ್ಕೆ ಹೋಗಿ ದೇಶದ ಅಭಿವೃದ್ಧಿ ಮಾಡ್ಕೋಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊತೀನಿ ಸರ್. ನಮಸ್ತೆ ಸರ್. ಸರ್, ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಇಷ್ಟೊತ್ತು ವಿಡಿಯೋ ನೋಡಿದ್ರಲ್ಲ ವೀಕ್ಷಕರೇ, ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ರೈತರು. ಏನೇನೋ ಆರೋಗ್ಯಗಳು ಹದಗೆಡ್ತವೆ ಅಂತ ಹೇಳ್ಬಿಟ್ಟು ತುಂಬ ಆರೋಗ್ಯಗಳು ಹದಗೆಟ್ಟು ಇವಾಗೆಲ್ಲ ಆಸ್ಪತ್ರೆಗೆ ಸುರಿತಾ ಇದ್ದಾರೆ ಬೇಜಾನು ಹಣಗಳನ್ನ. ಅದಕ್ಕಾಗಿ ಹೆಚ್ಚೆಚ್ಚು ಈ ಸಾವಯವ ಪದಾರ್ಥಗಳನ್ನ ಉಪಯೋಗಿಸಿ ಆರೋಗ್ಯನ ಉಳಿಸ್ಕೊಳ್ಳಿ. ರೈತರೇ ನೇರವಾಗಿ ಮಾರಾಟ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಅನುಕೂಲ ಆಗುತ್ತೆ, ಒಳ್ಳೆ ಬೆಲೆ ಸಿಗುತ್ತೆ, ಮಧ್ಯವರ್ತಿಗಳ ಕಾಟ ತಪ್ಪುತ್ತೆ. ಅದು ನಿಮ್ಮಿಂದ ಅವ್ರಿಗೆ ಒಂದು ಸಹಾಯ ಆದಂಗೂ ಆಗುತ್ತೆ. ಹೆಚ್ಚು ಸಾವಯವ ಪದಾರ್ಥಗಳನ್ನ ಬೆಳೆಯಲಿಕ್ಕೆ ಅವ್ರಿಗೆ ಉತ್ತೇಜನ ಕೊಟ್ಟಂಗಾಗುತ್ತೆ. ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.